ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನೇಮಿತ 2023-24ನೇ ಸಾಲಿನ 69ನೇ ವಾರ್ಷಿಕ ಮಹಾಸಭೆಯು ಬ್ಯಾಂಕಿನ ಅಧ್ಯಕ್ಷರು ಎಚ್ ಜಗನ್ನಾಥ ಸಾಲ್ಯನ್ರವರ ಅಧ್ಯಕ್ಷತೆಯಲ್ಲಿ ಅಕ್ಷಯ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ನೀಲಪ್ಪಗೌಡ ಆರ್ ಹಾಗೂ ಗೌರಮ್ಮ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಸ್ಥಾಪಕಾಧ್ಯಕ್ಷ ದಿವಂಗತ ವೆಂಕಪ್ಪಯ್ಯ ಮತ್ತು ಮಾಜಿ ಅಧ್ಯಕ್ಷ ದಿವಂಗತ ಎಲ್.ಎನ್. ಕುಡೂರುರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷ ಮೋಹನ್ ಕೆ.ಎಸ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಮುರಳಿ ಶ್ಯಾಮ್, ನಿರ್ದೇಶಕರುಗಳಾದ ಎಂ. ಹರೀಶ್ ನಾಯಕ್, ಮನೋರಂಜನ್ ಕೆ.ಆರ್, ವಿಶ್ವನಾಥ ಎಂ, ಉದಯ್ ಕುಮಾರ್ ಎ, ಬಾಲಕೃಷ್ಣ ಪಿ.ಎಸ್, ದಿವಾಕರ ವಿ, ದಯಾನಂದ ಆಳ್ವಕ್ಕೆ, ಸುಂದರ ಡಿ, ಗೋವರ್ಧನ ಕುಮಾರ್ ಐ, ಶುಭಲಕ್ಷ್ಮಿ, ಜಯಂತಿ ಹೆಚ್ ರಾವ್ ಉಪಸ್ಥಿತರಿದ್ದರು. ಹಿಂದಿನ ಮಹಾಸಭೆಯ ನಡವಳಿಕೆಯನ್ನು ನಿರ್ದೇಶಕ ಗೋವರ್ಧನ ಕುಮಾರ್ ಐ ಓದಿ ಹೇಳಿದರು. ಸಭೆಯಲ್ಲಿ 2023-24ನೇ ಸಾಲಿನ ಆಡಳಿತ ಮಂಡಳಿ ವರದಿ ಮಂಜೂರಾತಿ, 2023-24ನೇ ವರ್ಷದ ಲೆಕ್ಕ ಪರಿಶೋಧನಾ ವರದಿ ಮಂಜೂರು, 2023-24ನೇ ವರ್ಷದ ನಿವ್ವಳ ಲಾಭ ವಿಂಗಡಣೆ, 2023-24ನೇ ವರ್ಷದಲ್ಲಿ ಆಯವ್ಯಯಕ್ಕಿಂತ ಜಾಸ್ತಿ ಖರ್ಚಾದ ಐಟಂಗಳ ಮಂಜೂರಾತಿ, 2024-25ನೇ ವರ್ಷದ ಅಂದಾಜು ಆಯವ್ಯಯ ಪಟ್ಟಿಯ ಮಂಜೂರಾತಿ, 2024-25ನೇ ಸಾಲಿನ ಬ್ಯಾಂಕಿನ ಲೆಕ್ಕ ಪರಿಶೋಧನೆಗೆ ಲೆಕ್ಕ ಪರಿಶೋಧಕರನ್ನು ನೇಮಿಸುವ ಕುರಿತು ಹಾಗೂ ಇತರ ವಿಷಯಗಳ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಮುರಳಿ ಶ್ಯಾಮ್ ರವರು ಮಂಡನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಎಸ್ ಜಗನ್ನಾಥ ಸಾಲ್ಯನ್ ಸ್ವಾಗತಿಸಿ ಬಿಸಿ ರೋಡು ಶಾಖೆಯ ಶಾಖಾ ವ್ಯವಸ್ಥಾಪಕರು ಶ್ರೀನಿಧಿ ಕುಡ್ವಾ ಪ್ರಾರ್ಥಿಸಿದರು. ಉಪಾಧ್ಯಕ್ಷ ಮೋಹನ್ ಕೆ.ಎಸ್ ವಂದಿಸಿ ಮಹೇಶ್ ಕುಮಾರ್ ಎಸ್ ಕಾರ್ಯಕ್ರಮ ನಿರೂಪಿಸಿದರು. ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ನಿದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ಗೋಪಿದ ನಮ್ಮ ವಿಟ್ಲ ಸೀಮೆಯ ಆರಾಧ್ಯ ದೇವರಾದ ಶ್ರೀ ಪಂಚಲಿಂಗೇಶ್ವರ ದೇವರ ಹಾಗೂ ಪರಿಸರದ ಎಲ್ಲ ದೇವರುಗಳಿಗೆ ನಮಸ್ಕರಿಸ್ತಾ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕಿನ ಸ್ಥಾಪಕಾಧ್ಯಕ್ಷರಾದ ಉರಿಮಜಲ್ ವೆಂಕಪ್ಪಯ್ಯ ಮತ್ತು ಅವರ ಸಹಕಾರಿ ತಂಡದ ಸದಸ್ಯರನ್ನು ಮತ್ತು ಅನಂತರದ ಬ್ಯಾಂಕನ್ನು ಪ್ರಗತಿಯತ್ತ ಮುನ್ನಡೆಸಿದ ಎಲ್ಲ ಸಹಕಾರಿ ಬಂಧುಗಳನ್ನು ಈ ಸಂದರ್ಭದಲ್ಲಿ ಗೌರವದಿಂದ ಸ್ಮರಿಸುತ್ತೇನೆ. ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕಿನ 69ನೇ ಮಹಾಸಭೆಯಲ್ಲಿ ಸಂಪನ್ನರಾದ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ಸದಸ್ಯರೇ, ಬ್ಯಾಂಕಿನ ನಿರ್ದೇಶಕ ಮಿತ್ರರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮದ ಮಿತ್ರರೇ, ನಮ್ಮ ಬ್ಯಾಂಕಿನಲ್ಲಿ 1995ರಿಂದ ನಿರ್ದೇಶಕರಾಗಿ ನಂತರ ಸತತ 10 ವರ್ಷಗಳ ಕಾಲ ಅಧ್ಯಕ್ಷರಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿಕೊಟ್ಟ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಎಲ್.ಎನ್. ಕೂಡೂರು ಇವರು ದಿನಾಂಕ 36/1924 ನಮ್ಮನ್ನಗಲಿದ್ದು ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸಿದ ಬ್ಯಾಂಕಿನ 23-24ನೇ ಸಾಧನೆಯ ವಿವರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ನಮ್ಮ ಬ್ಯಾಂಕ್ ವರದಿ ವರ್ಷದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದೆ. ನಮ್ಮ ಬ್ಯಾಂಕಿಂಗ್ ವ್ಯವಹಾರದ ಸಾಧನೆಯನ್ನು ಗುರುತಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಬ್ಯಾಂಕಿಗೆ ಸತತ 3ನೇ ಬಾರಿಗೆ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ಪ್ರಶಸ್ತಿಗೆ ಕಾರಣಕರ್ತರಾದವರು ಬ್ಯಾಂಕಿನ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಸದಸ್ಯರ ಸಹಕಾರ ಎಂದು ಹೇಳಲು ನನಗೆ ಸಂತೋಷ ಎನಿಸುತ್ತದೆ. ಆದ್ದರಿಂದ ಈ ಪ್ರಶಸ್ತಿಯನ್ನು ಅವರೆಲ್ಲರಿಗೂ ಪ್ರೀತಿಯಿಂದ ಸಮರ್ಪಿಸುತ್ತಿದ್ದೇನೆ. 2.61 ಕೋಟಿ ರೂಪಾಯಿಗಳ ಬಂಡವಾಳ, 8,025 ಸದಸ್ಯರನ್ನೊಳಗೊಂಡ ಬ್ಯಾಂಕ್ 154.65 ಕೋಟಿ ರೂಪಾಯಿಗಳ ದುಡಿಯುವ ಬಂಡವಾಳದೊಂದಿಗೆ ವರದಿ ವರ್ಷದಲ್ಲಿ
ಸರ್ವಕಾಲಿಕ ದಾಖಲೆಯು 690.20 ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸಿ 2.97 ಕೋಟಿ ರೂಪಾಯಿ ಲಾಭ ಗಳಿಸುತ್ತದೆ. ವರದಿ ವರ್ಷದಲ್ಲಿ 83.76 ಕೋಟಿ ರೂಪಾಯಿ ಸಾಲ ಹೊರಬಾಕಿ ಇದ್ದು, ಇದರಲ್ಲಿ 6.47 ಕೋಟಿ ರೂಪಾಯಿ ಸಾಲ ವಾಯ್ದೆ ದಾಟಿದ್ದು, ಅದರ ವಸೂಲಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ವರದಿ ವರ್ಷದಲ್ಲಿ 92.27% ಸಾಲವನ್ನು ವಸೂಲು ಮಾಡಲು ಯಶಸ್ವಿಯಾಗಿದ್ದೇವೆ. ಮುಂದಿನ ವರ್ಷ 96% ಸಾಲ ವಸೂಲು ಮಾಡುವ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಮತ್ತು ಬ್ಯಾಂಕು ಸುಮಾರು 3.25 ಕೋಟಿ ರೂಪಾಯಿ ಲಾಭ ಗಳಿಸುವ ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಸದಸ್ಯ ಬಂಧುಗಳಲ್ಲಿ ಕ್ಲಿಪ್ತ ಸಮಯಕ್ಕೆ ಸಾಲದ ಕಂತುಗಳನ್ನು ಮರುಪಾವತಿಸಿ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ತಾವುಗಳು ಪಾಲುದಾರರಾಗಬೇಕೆಂದು ವಿನಂತಿಸುತ್ತೇನೆ. ಬ್ಯಾಂಕಿನ ಠೇವಣಿ ಸಂಗ್ರಹವು 127.19 ಕೋಟಿಗೆ ಏರಿದ್ದು ಒಂದು ದಾಖಲೆಯಾಗಿದೆ. ಕರ್ನಾಟಕ ಬ್ಯಾಂಕಿನ ಮೂಲಕ ನಮ್ಮ ಗ್ರಾಹಕರಿಗೆ ನೆಫ್ಟ್, RTGS ನಂತಹ ಸೇವೆಯನ್ನು ನೀಡುತ್ತಿದ್ದೇವೆ. ಗ್ರಾಹಕರಿಗೆ ವ್ಯವಹಾರದ ಬಗ್ಗೆ ತ್ವರಿತವಾಗಿ ತಿಳಿದುಕೊಳ್ಳಲು ಉಚಿತವಾಗಿ SMS ಸೇವೆ ನೀಡಲಾಗುತ್ತಿದ್ದು, ಇದರ ಸದುಪಯೋಗವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಇದು ನಮ್ಮೆಲ್ಲ ಸದಸ್ಯರಿಗೆ ತೃಪ್ತಿಕರವಾಗಿದೆ ಎಂಬ ಭಾವನೆ ನಮಗಿದೆ. ಕಲ್ಲಡಕದಲ್ಲಿರುವ ಬ್ಯಾಂಕಿನ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು, ನವೆಂಬರ್ ತಿಂಗಳಲ್ಲಿ ನೂತನ ಕಟ್ಟಡ ಲೋಕಾರ್ಪಣೆ ಕಾರ್ಯವನ್ನು ನೆರವೇರಿಸಿ ನಮ್ಮ ಕಲ್ಲಡಕ ಶಾಖೆಯನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುವುದು. ವ್ಯವಹಾರವನ್ನು ವಿಸ್ತಾರಗೊಳಿಸಲು ಬ್ಯಾಂಕಿನ ಕಾರ್ಯವ್ಯಾಪ್ತಿ ಉಪ್ಪಿನಂಗಡಿಯಲ್ಲಿ ಹೊಸ ಶಾಖೆಯನ್ನು ತೆರೆಯುವರಿ ಸ್ಥಳ ಪರಿಶೀಲನೆ ನಡೆಸಲಾಗಿದ್ದು, ಶೀಘ್ರವೇ ಈ ಬಗ್ಗೆ ಸೂಕ್ತ ನಿರ್ಣಯಗಳನ್ನು ಕೈಗೊಳ್ಳಲಾಗುವುದು. ವರದಿ ವರ್ಷದಲ್ಲಿ ಸಮಾಜಮುಖಿ ಕಾರ್ಯಕ್ಕೆ ನಾವು ಸ್ಪಂದಿಸಿದ್ದು, ಹಲವಾರು ಸಂಘ ಸಂಸ್ಥೆಗಳಿಗೆ, ವಿದ್ಯಾಸಂಸ್ಥೆಗಳಿಗೆ, ಅಂಗನವಾಡಿಗಳಿಗೆ ಸಾರ್ವಜನಿಕೋಪಕಾರ ನಿಧಿಯಿಂದ ಒಟ್ಟು ಸುಮಾರು 6.12 ಲಕ್ಷ ರೂಪಾಯಿಗಳನ್ನು ಪಾವತಿಸಲಾಗಿದೆ. ನಮ್ಮ ಬ್ಯಾಂಕಿನ ಎಲ್ಲ ಸಂಕ್ಷಿಪ್ತ ಅಭಿವೃದ್ಧಿ ಚಿತ್ರಣದೊಂದಿಗೆ ಇಂದು ಮಹಾಸಭೆಗೆ ಆಗಮಿಸಿದ ಎಲ್ಲ ಸದಸ್ಯ ಗ್ರಾಹಕ ದೇವರುಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಿಮ್ಮೆಲ್ಲರ ಮೌಲ್ಯಯುತ ಸಲಹೆ ಮತ್ತು ಸಹಕಾರ ನಿರಂತರವಾಗಿರಲಿ ಎಂದು ಆಶಿಸ್ತಾ, ನಮ್ಮ ನಿರ್ದೇಶಕರ ಮಿತ್ರರನ್ನು, ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮ ಮಿತ್ರರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮೆಲ್ಲ ಸದಸ್ಯ ಬಾಂಧವರು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಈವರೆಗೆ ಸ್ಪಂದಿಸುತ್ತಾ ಬಂದಿರುವ ರೀತಿಯಲ್ಲಿ ಇನ್ನು ಮುಂದೆಯೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಾ, ಆಡಳಿತ ಮಂಡಳಿ ಈ ಸಭೆಯಲ್ಲಿ 20% ಲಾಭಾಂಶ ವಿತರಿಸುವ ಬಗ್ಗೆ ನಿರ್ಣಯಿಸಿದ್ದು, ಬ್ಯಾಂಕ್ ಸ್ಥಾಪನೆಗೊಂಡ ತನ್ನ ವ್ಯವಹಾರವನ್ನು 70ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವ ಈ ಶುಭ ಸಂದರ್ಭದಲ್ಲಿ ನಮ್ಮ ಸದಸ್ಯರಿಗೆ ಹೆಚ್ಚುವರಿಯಾಗಿ 2% ಸೇರಿಸಿ ಒಟ್ಟು 22% ಲಾಭಾಂಶವನ್ನು ಘೋಷಿಸಲು ಹರ್ಷಿಸುತ್ತೇವೆ ಹಾಗೂ ಮಹಾಸಭೆಯ ಒಪ್ಪಿಗೆಯನ್ನು ನಿರೀಕ್ಷಿಸುತ್ತಿದ್ದೇವೆ. ಇಲ್ಲಿಗೆ ನನ್ನ ಸ್ವಾಗತವನ್ನು ಕೊನೆಗೊಳಿಸುತ್ತಾ ಮುಂದಿನ ಕಾರ್ಯಸೂಚಿಯಲ್ಲಿರುವ ವಿವರಗಳನ್ನು ಚರ್ಚಿಸೋಣ. ಜೈ ಸಹಕಾರ. ನಮಸ್ಕಾರ. ಹರಿ ಓಂ. ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ 69ನೇ ವರ್ಷದ ವಾರ್ಷಿಕ ಮಹಾಸಭೆಯಲ್ಲಿ ಕಾರ್ಯಸೂಚಿ 4, ಪುಟ ಸಂಖ್ಯೆ 2 ಹಿಂದಿನ ಮಹಾಸಭೆಯ ನಡವಳಿಕೆಗಳನ್ನು ಓದಿ ದಾಖಲು ಮಾಡುವುದು. ದಿನಾಂಕ 24/9/2023 ಆದಿತ್ಯವಾರ ಪೂರ್ವಾಹ್ನ ಗಂಟೆ 11ಕ್ಕೆ ವಿಟ್ಲದ ಶಾಂತಿನಗರದಲ್ಲಿರುವ ಅಕ್ಷಯ ಸಮುದಾಯ ಭವನದಲ್ಲಿ ಜರುಗಿದ 2022-23 ಸಾಲಿನ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳು. ಬ್ಯಾಂಕಿನ 22-23 ಸಾಲಿನ ಮಹಾಸಭೆಯನ್ನು ದಿನಾಂಕ 24/9/23 ಗುರುವಾರದಂದು ಬ್ಯಾಂಕಿನ ಹಿರಿಯ ಸದಸ್ಯರಾದ ಶ್ರೀ ಕೃಷ್ಣ ಭಟ್ KS ಹಾಗೂ ಶ್ರೀ ವಿಶ್ವೇಶ್ವರ ಭಟ್ ಇವರು ದೀಪ ಬೆಳಗಿಸಿ, ಮಜಿ ಶ್ರೀ ರಾಮ್ ಭಟ್ ಇವರು ಹಿರಿಯ ಸದಸ್ಯರೊಂದಿಗೆ ಬ್ಯಾಂಕಿನ ಸ್ಥಾಪಕ ಅಧ್ಯಕ್ಷರಾದಂಥ ದಿವಂಗತ ವೆಂಕಪ್ಪಯ್ಯ ಉರಿಮಜಲು ಇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ, ಬ್ಯಾಂಕಿನ BC ರೋಡು ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಶ್ರೀಮತಿ ಶ್ರೀನಿಧಿ ಕೊಡುವ ಇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಬ್ಯಾಂಕಿನ ಅಧ್ಯಕ್ಷರಾದ
ಶ್ರೀ ಎಚ್ ಜಗನ್ನಾಥ್ ಸಾಲ್ಯಾನ್ ಇವರು 22-23ನೇ ಸಾಲಿನ ಮಹಾಸಭೆಗೆ ಆಗಮಿಸಿದ ಎಲ್ಲ ಸದಸ್ಯ ಬಾಂಧವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಬ್ಯಾಂಕ್ ವರದಿ ವರ್ಷದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದ್ದು, ನಮ್ಮ ವ್ಯವಹಾರದ ಸಾಧನೆಯನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಬ್ಯಾಂಕಿಗೆ ಸತತ 2ನೇ ಬಾರಿಗೆ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಿದ್ದು, ಈ ಪ್ರಶಸ್ತಿಗೆ ಕಾರಣೀಕರ್ತರಾದ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಸಿಬ್ಬಂದಿಗಳು, ನಿರ್ದೇಶಕರು ಮತ್ತು ಸದಸ್ಯರ ಸಹಕಾರವನ್ನು ನೆನಪಿಸಿ ಈ ಪ್ರಶಸ್ತಿಯನ್ನು ಇವರೆಲ್ಲರಿಗೂ ಸಮರ್ಪಿಸುವುದಾಗಿ ತಿಳಿಸಿದರು. 2.42 ಕೋಟಿ ರೂಪಾಯಿಗಳ ಪಾಲು ಬಂಡವಾಳ, 7,525 ಸದಸ್ಯರನ್ನು ಹೊಂದಿರುವಂಥ ಬ್ಯಾಂಕ್ 145.21 ಕೋಟಿ ರೂಪಾಯಿಗಳ ದುಡಿಯುವ ಬಂಡವಾಳದೊಂದಿಗೆ ವರದಿ ವರ್ಷದಲ್ಲಿ 615.74 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡಿ 2.61 ಕೋಟಿ ರೂಪಾಯಿಗಳ ಲಾಭ ಗಳಿಸಿದೆ ಎಂದರು. ವರದಿ ವರ್ಷದಲ್ಲಿ 65.67 ಕೋಟಿ ರೂಪಾಯಿಗಳ ಸಾಲ ಹೊರಬಾಕಿ ಇರುತ್ತದೆ. ಇದರಲ್ಲಿ 5.74 ಕೋಟಿ ರೂಪಾಯಿಗಳು ವಾಯ್ದೆ ದಾಟಿದ ಸಾಲವಾಗಿದ್ದು, ಈ ಸಾಲ ವಸೂಲಾತಿಗೆ ಕ್ರಮಗೊಳ್ಳಲಾಗುತ್ತಿದೆ ಎಂದರು. ಬ್ಯಾಂಕಿನ ಠೇವಣಾತಿಯು 120.19 ಕೋಟಿ ರೂಪಾಯಿಗಳಿಗೆ ಏರಿದ್ದು ಒಂದು ದಾಖಲೆಯಾಗಿದೆ ಎಂದರು. ವರದಿ ವರ್ಷದ ಲಾಭದಿಂದ ಸದಸ್ಯರಿಗೆ 20% ಲಾಭಾಂಶವನ್ನು ನೀಡಲು ಆಡಳಿತ ಮಂಡಳಿ ತೀರ್ಮಾನಿಸಿದ್ದು, ಮಹಾಸಭೆಯ ಒಪ್ಪಿಗೆಯನ್ನು ನಿರೀಕ್ಷಿಸುತ್ತಿದ್ದೇವೆ ಎಂದರು. ಕರ್ನಾಟಕ ಬ್ಯಾಂಕಿನ ಮೂಲಕ ನಮ್ಮ ಸದಸ್ಯರಿಗೆ ನೆಫ್ಟ್, RTGS ಸೇವೆಯನ್ನು ನೀಡುತ್ತಿದ್ದೇವೆ ಹಾಗೂ ಬ್ಯಾಂಕಿಂಗ್ ವ್ಯವಹಾರವನ್ನು ಗ್ರಾಹಕರಿಗೆ ತ್ವರಿತವಾಗಿ ತಿಳಿದುಕೊಳ್ಳಲು ಉಚಿತವಾಗಿ SMS ಸೇವೆಯನ್ನು ನೀಡಲಾಗುತ್ತಿದ್ದು, ಸದಸ್ಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿದರು. ಕಲ್ಲಡ್ಕದಲ್ಲಿರುವ ಬ್ಯಾಂಕಿನ ಸ್ವಂತ ನಿವೇಶನದಲ್ಲಿ ನೂತನ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದ್ದು, ಮುಂದಿನ ದಿನಗಳಲ್ಲಿ ಸುಸಜ್ಜಿತ ಶಾಖಾ ಕಟ್ಟಡದ ಲೋಕಾರ್ಪಣೆ ಮಾಡುವ ಯೋಜನೆಯನ್ನು ತಿಳಿಸಿದರು. ಅಲ್ಲದೆ ಸದಸ್ಯರ ಅನುಕೂಲಕ್ಕಾಗಿ ಕೇಂದ್ರ ಕಚೇರಿಯನ್ನು ಪ್ರತ್ಯೇಕಿಸುವ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಶಾಖೆ ತೆರೆಯುವ ಬಗ್ಗೆ ತಿಳಿಸಿದರು. ವರದಿ ವರ್ಷದಲ್ಲಿ ನಮ್ಮ ಬ್ಯಾಂಕ್ ಸಮಾಜಮುಖಿ ಕಾರ್ಯಕ್ಕೆ ಸ್ಪಂದಿಸಿದ್ದು, ಸಾರ್ವಜನೋಪಕಾರ ನಿಧಿಯಿಂದ ಸುಮಾರು 6.79 ಲಕ್ಷ ರೂಪಾಯಿಗಳನ್ನು ಪಾವತಿಸಲಾಗಿದೆ ಎಂದರು. ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಿದ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಸದಸ್ಯರನ್ನು ಅಭಿನಂದಿಸಿದರು. ಬ್ಯಾಂಕಿನ ಮಹಾಸಭೆಯ ತಿಳುವಳಿಕೆ ಪತ್ರವನ್ನು ಬ್ಯಾಂಕಿನ ಸಿಬ್ಬಂದಿ ಶ್ರೀ ಮಹೇಶ್ ಕುಮಾರ್ ಎಸ್ ಇವರಿಂದ ಓದಿ ದಾಖಲಿಸಿಕೊಳ್ಳಲಾಯಿತು. ಹಿಂದಿನ ಮಹಾಸಭೆಯ ನಡವಳಿಕೆಗಳನ್ನು ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಮನೋರಂಜನ್ KR ಇವರು ಓದಿ ದಾಖಲಿಸಿದರು. 2022-23ನೇ ವರ್ಷದ ಆಡಳಿತ ಮಂಡಳಿ ವರದಿಯನ್ನು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ಕೃಷ್ಣಮುರಳಿ ಶ್ಯಾಮ್ ಕೆ ಇವರಿಂದ ಓದಿ ದಾಖಲಿಸಲಾಯಿತು. 22-23ನೇ ವರ್ಷದ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. 22-23ನೇ ಸಾಲಿನ ನಿವ್ವಳ ಲಾಭವನ್ನು ಮಂಜೂರು ಮಾಡಿ ವಿವಿಧ ನಿಧಿಗಳಿಗೆ ವಿಂಗಡಿಸಲಾಯಿತು. 22-23ನೇ ಸಾಲಿನಲ್ಲಿ ಆಯವ್ಯಯಕ್ಕಿಂತ ಜಾಸ್ತಿ ಖರ್ಚಾದ ವೆಚ್ಚವನ್ನು ಪರಿಶೀಲಿಸಿ ಬ್ಯಾಂಕಿನ ವ್ಯವಹಾರಕ್ಕೆ ಅಗತ್ಯವಾದ ಖರ್ಚುಗಳೆಂದು ಪರಿಗಣಿಸಿ ಮಂಜೂರು ಮಾಡಲಾಯಿತು. 23-24ನೇ ಸಾಲಿಗೆ ವ್ಯವಹಾರವನ್ನು ವೃದ್ಧಿ ಮಾಡುವರೆ ಅನುಕೂಲವಾಗುವಂತೆ ರೂಪಾಯಿ 16,18,00,000 ಅಂದಾಜು ಆಯವ್ಯಯ ಪಟ್ಟಿಯನ್ನು ತಯಾರಿಸಿ ಮಂಜೂರು ಮಾಡಲಾಯಿತು. ಬ್ಯಾಂಕಿನ 23-24ನೇ ಸಾಲಿಗೆ ಲೆಕ್ಕ ಪರಿಶೋಧಕರಾಗಿ ಎಂ ರಾಯಪ್ಪ ನಾಯಕ್ ಆ್ಯಂಡ್ ಕಂಪನಿ ಇವರನ್ನು ಸರ್ವಾನುಮತದಿಂದ ನೇಮಿಸಲಾಯಿತು. ಬ್ಯಾಂಕಿನ ಸಮಗ್ರ ಉಪವಿಧಿ ತಿದ್ದುಪಡಿಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಶ್ರೀ ಸೀತಾರಾಮ್ ಶೆಟ್ಟಿ ಇವರು ಮಧ್ಯಮಾವಧಿ ವೇತನ ಆಧಾರಿತ ಸಾಲವು ವಾಯಿದೆ ದಾಟಲು ಕಾರಣವೇನೆಂಬುದು ಕೇಳಿದಾಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ವೇತನ ಆಧಾರಿತ ಸಾಲದ ಕಂತುಗಳು ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಅಸಾಧ್ಯವಾಗಿದ್ದು, ವಿವಿಧ ಹಂತಗಳ ವಸೂಲಾತಿ ಕ್ರಮಗಳನ್ನು ಕೈಗೊಂಡು ವಾಯಿದೆ ದಾಟಿದ ಸಾಲವನ್ನು ವಸೂಲಾತಿ ಮಾಡುವುದಾಗಿ ತಿಳಿಸಿದರು. 22-23ನೇ ಸಾಲಿನ ಬ್ಯಾಂಕಿನ ಪ್ರಗತಿ ಬಗ್ಗೆ ಶ್ರೀ ಮಜಿ ರಾಮ್ಭಟ್ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲ ಸದಸ್ಯರ ಪರವಾಗಿ ಬ್ಯಾಂಕಿನ ಪ್ರಗತಿಗೆ ಕಾರಣರಾದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಶ್ರೀ ವೆಂಕಟರಮಣ ಭಟ್ ಇವರು ಸಿಬ್ಬಂದಿ ಭವಿಷ್ಯ ನಿಧಿ ಹಣವನ್ನು ಭವಿಷ್ಯ ನಿಧಿ ಇಲಾಖೆಯಲ್ಲಿ ಠೇವಣಿ ಇಡುವಂತೆ ಸಲಹೆ ನೀಡಿದರು.
ಶ್ರೀ ಕೃಷ್ಣ ಭಟ್ ಇವರು ಉತ್ಪತ್ತಿ ಈಡಿನ ಸಾಲವನ್ನು ಪ್ರಧಾನ ಕಚೇರಿಯಲ್ಲಿ ಅಲ್ಲದೆ ಇತರ ಶಾಖೆಗಳಿಗೂ ವಿಸ್ತರಿಸುವಂತೆ ಕೇಳಿದಾಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಕಲ್ಲಡ್ಕ ಶಾಖೆ ಹೊರತುಪಡಿಸಿ ಇತರ ಶಾಖೆಗಳಲ್ಲಿ ದಾಸ್ತಾನು ಸೌಲಭ್ಯ ಇರುವುದಿಲ್ಲ, ಆದ್ದರಿಂದ ಈ ಶಾಖೆಗಳಲ್ಲಿ ಉತ್ಪತ್ತಿ ಈಡಿನ ಸಾಲ ಸೌಲಭ್ಯ ದೊರಕುವುದಿಲ್ಲ ಎಂದರು. ಶ್ರೀ ನೀಲಪ್ಪ ಗೌಡ ಎಂ ಇವರು ಬ್ಯಾಂಕಿನ ಸಾಲ ವಸೂಲಾತಿ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಸೂಕ್ತ ಎಂದರು. ಶ್ರೀ ಮೇಘಶ್ಯಾಮ ಅಂಗ್ರಿ ಇವರು ಸಿಬ್ಬಂದಿಯ ಖರ್ಚು 2022-23 ಆಯವ್ಯಯಕ್ಕಿಂತ ಜಾಸ್ತಿಯಾದ ಕಾರಣವನ್ನು ಕೇಳಿದಾಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಸಿಬ್ಬಂದಿಯ ಗ್ರ್ಯಾಚ್ಯುಟಿ ಪಾವತಿಯಾದ ಕಾರಣವನ್ನು ವಿವರಿಸಿದರು. ಶ್ರೀ ವೆಂಕಟರಮಣ ಭಟ್ ಇವರು ಬ್ಯಾಂಕಿನ ಠೇವಣಿ, ಸಾಲ ಹಾಗೂ ಸಿಬ್ಬಂದಿ ನಿಯಮಗಳು ಕಾಲಕಾಲಕ್ಕೆ ಬದಲಾಗುವ ಸಂದರ್ಭ ಬೈಲಾದಲ್ಲೂ ಬದಲಾವಣೆ ಬೇಕಾಗುತ್ತದೆಯೇ ಎಂದಾಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಬೈಲಾದ ಪ್ರಕಾರ ಕಾಲಕಾಲಕ್ಕೆ ಈ ನಿಯಮಗಳಲ್ಲಿ ಬದಲಾವಣೆ ಮಾಡುವ ಅಧಿಕಾರ ಆಡಳಿತ ಮಂಡಳಿಗೆ ಇರುತ್ತದೆ ಎಂದರು. ಶ್ರೀ ಸೀತಾರಾಮ ಶೆಟ್ಟಿಯವರು ಬ್ಯಾಂಕಿನಲ್ಲಿ ಸದಸ್ಯತನವನ್ನು ಉಚ್ಚಾಟಿಸುವ ಪ್ರಸಂಗ ಈವರೆಗೆ ಬಂದಿದೆಯಾ ಎಂದು ಕೇಳಿದಾಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ನಮ್ಮ ಬ್ಯಾಂಕ್ ಉತ್ತಮ ಸದಸ್ಯರನ್ನು ಹೊಂದಿದ್ದು ಈವರೆಗೆ ಇಂತಹ ಪ್ರಸಂಗ ನಡೆದಿಲ್ಲ ಎಂದು ಉತ್ತರಿಸಿದರು. ಕೊನೆಯಲ್ಲಿ ಉಪಾಧ್ಯಕ್ಷರಾದ ಶ್ರೀ ಮೋಹನ್ KS ಇವರ ಧನ್ಯವಾದ ಸಮರ್ಪಣೆಯೊಂದಿಗೆ 22-23ನೇ ಸಾಲಿನ ವಾರ್ಷಿಕ ಮಹಾಸಭೆ ಮುಕ್ತಾಯಗೊಂಡಿತು. ಕಾರ್ಯಸೂಚಿ 5 2023-24ನೇ ವರ್ಷದ ಆಡಳಿತ ಮಂಡಳಿ ವರದಿ ಮಂಜೂರಾತಿ. ಪುಟ ಸಂಖ್ಯೆ 4ರಲ್ಲಿ ಗೌರವಾನ್ವಿತ ಸದಸ್ಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ದಿವಂಗತ ಉರಿಮಜಲು ಕೆ ವೆಂಕಪ್ಪಯ್ಯ, ಕುಂಡಡ್ಕ ಸಂಜೀವ ರೈ, ಡಾಕ್ಟರ್ ಕೆ ಮಂಜುನಾಥ ರೈ, ವದ್ವಾ ಶಂಕರನಾರಾಯಣ ಭಟ್, ಪಡಾರು ಈಶ್ವರ ಭಟ್, ನಡ್ಚಾಲು ಬಾಲಕೃಷ್ಣ ರೈ, NS ರಾಮಕೃಷ್ಣ ರಾವ್, ಪಂಜಿಗದ್ದೆ ಈಶ್ವರ ಭಟ್, ನೀರ್ಕಜೆ ಕೃಷ್ಣ ಭಟ್ ಮೊದಲಾದ ಸಹಕಾರಿ ಬಂಧುಗಳು 1955ರಲ್ಲಿ ಮದ್ರಾಸು ಸರ್ಕಾರದ ಯೋಜನೆಯಂತೆ ಉಪನಿಬಂಧಿಕರ ಕಚೇರಿ ಕಾಸರಗೋಡು ಇಲ್ಲಿ ವಿಟ್ಲ ಕೋಪರೇಟಿವ್ ರೂರಲ್ ಬ್ಯಾಂಕ್ ಲಿಮಿಟೆಡ್ ಎಂದು ನೋಂದಾಯಿಸಿ ಪ್ರಾರಂಭಿಸಿದ ಬ್ಯಾಂಕ್ ಸಹಕಾರಿ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಿ ಇಂದು ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿಯಮಿತ ಎಂಬ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾದರಿಯಾಗಿ ಬೆಳೆದಿದೆ ಎನ್ನುವುದು ಹೆಮ್ಮೆಯ ವಿಷಯ. ಸಾರ್ಥಕತೆಯನ್ನು ಮೈಗೂಡಿಸಿಕೊಂಡು ಮುನ್ನಡೆ ಕಾಣುತ್ತಿರುವ ಈ ಬ್ಯಾಂಕಿಗೆ ದಕ್ಷ, ಪ್ರಾಮಾಣಿಕ ನಾಯಕರುಗಳ ನಿಸ್ವಾರ್ಥ ತ್ಯಾಗದ ಅಡಿಪಾಯವಿದೆ. ಹೀಗಾಗಿ ಈ ಬ್ಯಾಂಕ್ ಇಂದು ಸಾಧನೆಯ ಪಥವನ್ನು ಕಾಣುತ್ತಿದೆ. 1955ರಲ್ಲಿ 327 ಸದಸ್ಯರು, ರೂಪಾಯಿ 26,850 ಪಾಲುಬಂಡವಾಳದೊಂದಿಗೆ 14 ಗ್ರಾಮಗಳ ವ್ಯಾಪ್ತಿಯಲ್ಲಿ ಆರಂಭಗೊಂಡ ಬ್ಯಾಂಕ್ 31/3/2024ಕ್ಕೆ 8,025 ಸದಸ್ಯರನ್ನು ಹೊಂದಿದ್ದು 2,61,99,720 ಪಾಲುಬಂಡವಾಳದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ತಾಲೂಕಿನ ಬೆಳುವಾಯಿ ಗ್ರಾಮವನ್ನು ಹೊರತುಪಡಿಸಿ ಜಿಲ್ಲೆಯ ಉಳಿದೆಲ್ಲ ತಾಲೂಕುಗಳ ಕಾರ್ಯಕ್ಷೇತ್ರದಲ್ಲಿ ವ್ಯವಹಾರವನ್ನು ನಡೆಸುತ್ತಿದೆ. ಬ್ಯಾಂಕಿನ ಸ್ಥಾಪಕ ಅಧ್ಯಕ್ಷರಾದ ಉರಿಮಜಲು ಕೆ ವೆಂಕಪ್ಪಯ್ಯ ಅವರು 20 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಬ್ಯಾಂಕಿನ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದರು. ಆನಂತರ ಹಾಜಿ PK ಮೊಯ್ದೀನ್ ಅಬ್ಬ, ಕೂಡೂರು ಕೃಷ್ಣ ಭಟ್, ಕೆ ಕೃಷ್ಣ ಭಟ್ ಉರಿಮಜಲು, ನೀರ್ಕಜೆ ಅನಂತ ಭಟ್, LN ಕೂಡೂರು ಅವರು ಅಧ್ಯಕ್ಷರಾಗಿ ಬ್ಯಾಂಕಿನ ಪ್ರಗತಿಯನ್ನು ದಾಖಲಿಸಿದರು. ಬ್ಯಾಂಕಿನ 2023-24ನೇ ವರ್ಷದ ಸಾಧನೆ ವಿವರವನ್ನು ಪ್ರಸ್ತುತಪಡಿಸುವರೆ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸಂತೋಷಪಡುತ್ತಿದ್ದೇವೆ. ಇದಕ್ಕೂ ಮುನ್ನ ನಮ್ಮ ಬ್ಯಾಂಕಿನಲ್ಲಿ ಈ ಹಿಂದೆ ನಿರ್ದೇಶಕರಾಗಿ ಹಾಗೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀ LN ಕೂಡೂರು ಇವರು ದಿನಾಂಕ 30/6/2024ರಂದು ದೈವಾಧೀನರಾಗಿದ್ದು ಅವರ ಆತ್ಮಕ್ಕೆ ದೇವರು ಶಿರಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. 2023-24ನೇ ವರ್ಷದಲ್ಲಿ ಬ್ಯಾಂಕ್ ಹಿಂದಿನ ವರ್ಷಗಳಿಂತಲೂ ಉತ್ತಮ ಸಾಧನೆಯನ್ನು ಮಾಡಿದ್ದು ವ್ಯವಹಾರದ ವಿವರವನ್ನು ತಮ್ಮ ಮುಂದಿಡುತ್ತಿದ್ದೇವೆ. ಸದಸ್ಯತ್ವ ಮತ್ತು ಪಾಲುಬಂಡವಾಳ 2023-24ರಲ್ಲಿ ಬ್ಯಾಂಕಿಗೆ 560 ಎ ತರಗತಿ ಸದಸ್ಯರು ಸೇರ್ಪಡೆಗೊಂಡಿದ್ದು 60 ಸದಸ್ಯರು ಸದಸ್ಯತನವನ್ನು ಹಿಂದಕ್ಕೆ ಪಡೆದುದರಿಂದ ವರ್ಷದ ಅಂತ್ಯಕ್ಕೆ ಬ್ಯಾಂಕಿನಲ್ಲಿ 8,025 ಸದಸ್ಯರಿದ್ದು ಬ್ಯಾಂಕಿನ ಒಟ್ಟು ಪಾಲು ಬಂಡವಾಳ ರೂಪಾಯಿ 2,61,99,720 ಆಗಿರುತ್ತದೆ.
ಠೇವಣಾತಿಗಳು 2023-24ರಲ್ಲಿ ಬ್ಯಾಂಕಿನ ಆರಂಭದ ಠೇವಣಿ 120.19 ಕೋಟಿ ರೂಪಾಯಿಗಳಾಗಿದ್ದು ವರ್ಷದ ಅಂತ್ಯಕ್ಕೆ 127.19 ಕೋಟಿ ರೂಪಾಯಿಗಳಿಗೆ ಏರಿದ್ದು ಬ್ಯಾಂಕಿನ ಠೇವಣಾತಿ ಶೇಕಡ 5.82 ಬೆಳವಣಿಗೆ ಆಗಿರುತ್ತದೆ. ವ್ಯವಹಾರ ಹಾಗೂ ನಿವ್ವಳ ಲಾಭ. ಬ್ಯಾಂಕಿನಲ್ಲಿ 32 ಕಾಯಂ ಸಿಬ್ಬಂದಿಗಳಿದ್ದು 2022-23ನೇ ಸಾಲಿನಲ್ಲಿ 615.74 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸಿ ರೂಪಾಯಿ 2,61,61,492.78 ಲಾಭವನ್ನು ಗಳಿಸಿದ್ದು 2023-24ನೇ ಸಾಲಿನಲ್ಲಿ 690.20 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ದಾಖಲಿಸಿ ರೂಪಾಯಿ 2,97,28,008 ಲಾಭವನ್ನು ಗಳಿಸಿದ್ದು ಆಡಿಟ್ ವರ್ಗೀಕರಣದಲ್ಲಿ ಕಳೆದ ಹಲವು ವರ್ಷಗಳಿಂದ ಸತತವಾಗಿ ಎ ತರಗತಿಯಲ್ಲಿ ಮುನ್ನಡೆಯುತ್ತಿದ್ದೇವೆ. ನಿಧಿಗಳು. ಬ್ಯಾಂಕಿನ ಕಾಯ್ದಿಟ್ಟ ನಿಧಿ ಹಾಗೂ ಇತರ ನಿಧಿಗಳು 21,57,55,160.74 ರೂಪಾಯಿಗಳಾಗಿದ್ದು ವಿವರ ಈ ಕೆಳಗಿನಂತಿದೆ. ಕಾಯ್ದಿಟ್ಟ ನಿಧಿ 31/3/24ಕ್ಕೆ 8,34,47,736.23. ಕಟ್ಟಡ ನಿಧಿ 6,41,71,187.62. ಸವಕಳಿ ನಿಧಿ 2,28,04,772.16. ಸಾರ್ವಜನೋಪಕಾರ ನಿಧಿ 47,03,756.04. ಡಿವಿಡೆಂಡ್ ಸಮೀಕರಣ ನಿಧಿ 1,23,871.68. ಸಿಬ್ಬಂದಿ ಸಹಾಯ ನಿಧಿ 50,17,309. ವ್ಯಾಪಾರ ಏರಿಳಿತ ನಿಧಿ 73,40,925.69. ಸದಸ್ಯರ ಕಲ್ಯಾಣ ನಿಧಿ 63,48,178. ವಿಶೇಷ ನಿಧಿ 1,23,39,609.67. ಮಹಾಸಭೆ ಸ್ಮರಣಿಕೆ ನಿಧಿ 2,80,814.65. ಒಟ್ಟು 21,87,55,160.74. ಸದಸ್ಯರ ಹೊರಬಾಕಿ ಸಾಲಗಳು. ವರ್ಷದ ಆರಂಭದಲ್ಲಿ ಸದಸ್ಯರಿಂದ ಹಾಗೂ ಸಿಬ್ಬಂದಿಯವರಿಂದ ರೂಪಾಯಿ 67,90,42,280 ಸಾಲ ಹೊರಬಾಕಿ ಇದ್ದು ವರದಿ ವರ್ಷದಲ್ಲಿ ರೂಪಾಯಿ 94,77,02,20 ಸಾಲ ವಿತರಣೆ ಮಾಡಲಾಗಿದ್ದು ರೂಪಾಯಿ 78,91,01,785 ಸಾಲ ವಸೂಲಾತಿಯಾದುದರಿಂದ ವರ್ಷದ ಅಂತ್ಯಕ್ಕೆ ರೂಪಾಯಿ 83,76,42,515 ಸಾಲ ಹೊರಬಾಕಿ ಇರುತ್ತದೆ. ಈ ಪೈಕಿ 6,47,72,231.50 ಸಾಲ ವಾಯ್ದೆ ದಾಟಿದ್ದು ವಸೂಲಾತಿ ಬಗ್ಗೆ ವಿವಿಧ ಹಂತಗಳಲ್ಲಿ ಬಾಕಿ ಇರುತ್ತದೆ. ಈ ಸಾಲಗಳನ್ನು ಸದಸ್ಯರು ಮರುಪಾವತಿಸಿ ಬ್ಯಾಂಕಿನ ಬೆಳವಣಿಗೆಗೆ ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ 92.27% ಸಾಲವನ್ನು ವಸೂಲಾತಿ ಮಾಡಿದ್ದು ಕಳೆದ ಸಾಲಿಗಿಂತ ಶೇಕಡ 0.73% ಹೆಚ್ಚಾಗಿರುತ್ತದೆ. ಬ್ಯಾಂಕಿನ ಹೊರಬಾಕಿ ಮತ್ತು ವಾಯ್ದೆ ದಾಟಿದ ಸಾಲಗಳ ವಿವರ ಈ ಕೆಳಗೆ ನಮೂದಿಸಿದಂತೆ ಇರುತ್ತದೆ. ಸಾಲಗಳ ವಿವರ. ಅಲ್ಪಾವಧಿ ಸಾಲಗಳು. ಆಭರಣ ಈಡಿನ ಸಾಲ 16,50,42,687. ಈ ಪೈಕಿ ವಾಯ್ದೆ ದಾಟಿದ ಮೊಬಲಗು 84,363. ಉತ್ಪತ್ತಿ ಈಡಿನ ಸಾಲ 7,84,04,261. ಈ ಪೈಕಿ ವಾಯ್ದೆ ದಾಟಿದ್ದು 16,73,000. ನಿರಕು ಠೇವಣಿ ಸಾಲ 32,40,868. ಅಮೃತ ಕಲಶ ಠೇವಣಿ ಸಾಲ 76,14,395. ಮಾಸಿಕ ಠೇವಣಿ ಸಾಲ 1,33,580. ಅನಂತ ಠೇವಣಿ ಸಾಲ 10,000. ಜೀವನ ಜ್ಯೋತಿ ಠೇವಣಿ ಸಾಲ 40,58,050. ಸರ್ಕಾರಿ ಭದ್ರತಾ ಸಾಲ 34,96,884. ಈ ಪೈಕಿ ವಾಯ್ದೆ ದಾಟಿದ್ದು 2 ಲಕ್ಷ. ಉಚಾಪತಿ ಸಾಲ 4,46,47,998.50. ವಾಯ್ದೆ ದಾಟಿದ ಮೊಬಲಗು 1,05,23,775. ಮಧ್ಯಮಾವಧಿ ಸಾಲಗಳು. ಮಧ್ಯಮಾವಧಿ ವೇತನ ಆಧಾರಿತ ಸಾಲ 23,84,719. ಈ ಪೈಕಿ ವಾಯ್ದೆ ದಾಟಿದ್ದು 2,46,470. ಕೃಷಿಯೇತರ ಮಧ್ಯಮಾವಧಿ ಜಾಮೀನು ಸಾಲ 5,43,925.
ಈ ಪೈಕಿ ವಾಯ್ದೆ ದಾಟಿ ನಮಪಲಗು 57,672. ಮಧ್ಯಮಾವಧಿ ಸ್ಥಿರಾಸ್ತಿ ಅಡವಿನ ಸಾಲ 33,30,39,047.50. ಈ ಪೈಕಿ ವಾಯ್ದೆ ದಾಟಿದ್ದು 3,11,193,193.50. ವಾಹನ ಖರೀದಿ ಸಾಲ 6,09,23,582. ವಾಯ್ದೆ ದಾಟಿದ್ದು 1,22,60,803. ಗೃಹ ನಿರ್ಮಾಣ ಸಾಲ 12,45,57,080. ಈ ಪೈಕಿ ವಾಯ್ದೆ ದಾಟಿದ್ದು 66,14,955. ಸಿಬ್ಬಂದಿ ಸಾಲಗಳು ಭವಿಷ್ಯ ನಿಧಿ ಸಾಲ 51,92,724. ಸಹಾಯ ನಿಧಿ ಸಾಲ 5,49,239. ವೇತನ ಆಧಾರಿತ ಸಾಲ 17,87,694. ವಾಹನ ಖರೀದಿ ಸಾಲ 4,27,281. ಗೃಹ ನಿರ್ಮಾಣ ಸಾಲ 15,20,000. ಹಬ್ಬದ ಮುಂಗಡ 1,08,500. ಒಟ್ಟು 1-2-3 ರಜು 83,76,42,515. ವಾಯ್ದೆ ದಾಟಿದ ಮೊಬಲಗು 6,47,72,231.50. ಬ್ಯಾಂಕಿನ ಪ್ರಗತಿ. ಬ್ಯಾಂಕಿನ ಪ್ರಧಾನ ಕಚೇರಿ ಹಾಗೂ ಕನ್ಯಾನ, ಕಲ್ಲಡ್ಕ, ಬಿಸಿ ರೋಡು ಮತ್ತು ಪುತ್ತೂರು ಶಾಖೆಗಳು ಉತ್ತಮ ರೀತಿಯಲ್ಲಿ ವ್ಯವಹರಿಸುತ್ತಿದ್ದು ಅವುಗಳ ಪ್ರಗತಿಯ ವಿವರ ಈ ಕೆಳಗಿನಂತಿದೆ. ಪ್ರಧಾನ ಕಚೇರಿ ಠೇವಣಾತಿಗಳು 31/3/24ಕ್ಕೆ 7,324.05 ಲಕ್ಷಗಳಲ್ಲಿ. ಸದಸ್ಯರ ಹೊರಬಾಕಿ ಸಾಲ 3,307.34. ಶಾಖೆಯ ನಿವ್ವಳ ಲಾಭ 240.11. ಸಾಲ ವಸೂಲಾತಿ 91.92%. ಕನ್ಯಾನ ಶಾಖೆ ಠೇವಣಾತಿಗಳು 1,908.74. ಸದಸ್ಯರ ಹೊರಬಾಕಿ ಸಾಲ 920.84. ಶಾಖೆಯ ನಿವ್ವಳ ಲಾಭ 20.85 ಲಕ್ಷ. ಸಾಲ ವಸೂಲಾತಿ 97.02%. ಕಲ್ಲಡ್ಕ ಶಾಖೆ ಠೇವಣಾತಿ 947.79 ಲಕ್ಷ. ಸದಸ್ಯರ ಹೊರಬಾಕಿ ಸಾಲ 1,859.68 ಲಕ್ಷ. ಶಾಖೆಯ ನಿವ್ವಳ ಲಾಭ 3.05 ಲಕ್ಷ. ಸಾಲ ವಸೂಲಾತಿ 95.91%. ಬಿಸಿ ರೋಡು ಶಾಖೆ ಠೇವಣಾತಿಗಳು 933.01 ಲಕ್ಷ. ಸದಸ್ಯರ ಹೊರಬಾಕಿ ಸಾಲ 849.55 ಲಕ್ಷ. ಶಾಖೆಯ ನಿವ್ವಳ ಲಾಭ 1.91 ಲಕ್ಷ. ಸಾಲ ವಸೂಲಾತಿ 92.21%. ಪುತ್ತೂರು ಶಾಖೆ ಠೇವಣಾತಿಗಳು 1,605.56 ಲಕ್ಷ. ಸದಸ್ಯರ ಹೊರಬಾಕಿ ಸಾಲ 1,439.01. ಶಾಖೆಯ ನಿವ್ವಳ ಲಾಭ 31.35 ಲಕ್ಷ. ಸಾಲ ವಸೂಲಾತಿ 85.36%. ಇತರ ವ್ಯವಹಾರಗಳು. ಬ್ಯಾಂಕಿನ ಪ್ರಧಾನ ಕಚೇರಿ ಮತ್ತು ಕನ್ಯಾನ ಶಾಖೆಯಲ್ಲಿ ಸದಸ್ಯರಿಗೆ ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳ ಮಾರಾಟ ವ್ಯವಸ್ಥೆ ಇದ್ದು ವರದಿ ಸಾಲಿನಲ್ಲಿ ರೂಪಾಯಿ 4,03,39,870.88 ರುಗಳ ಸಾಮಗ್ರಿಗಳನ್ನು ಖರೀದಿಸಲಾಗಿದೆ ಹಾಗೂ ರೂಪಾಯಿ 4,10,40,837.33 ಮೌಲ್ಯದ ಪರಿಕರಗಳ ವಿಕ್ರಯದಿಂದ ಬ್ಯಾಂಕಿಗೆ ರೂಪಾಯಿ 24,41,147.12 ವ್ಯಾಪಾರ ಉಳಿತಾಯವಾಗಿರುತ್ತದೆ. ಅಲ್ಲದೆ ಪ್ರಧಾನ ಕಚೇರಿಯಲ್ಲಿ ರಬ್ಬರ್ ಬೆಳೆಗಾರರಿಗೆ ರಬ್ಬರ್ ಪರಿಕರಗಳ ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಬೆಳ್ತಂಗಡಿ ರಬ್ಬರ್ ಬೆಳೆಗಾರರ ಸಹಕಾರಿ ಸಂಘ ಉಜಿರೆಯ ಮೂಲಕ ನಮ್ಮ ಪ್ರಧಾನ ಕಚೇರಿಯಲ್ಲಿ ರಬ್ಬರ್ ಹಾಳೆ ಖರೀದಿ ಕೇಂದ್ರ ಸ್ಥಾಪಿಸಲಾಗಿದೆ. 2023-24ನೇ ಸಾಲಿನಲ್ಲಿ 9.27 ಟನ್ ರಬ್ಬರ್ ಖರೀದಿಸಲಾಗಿದೆ. ಬ್ಯಾಂಕಿನ ಪ್ರಧಾನ ಕಚೇರಿ ಮತ್ತು ಕಲ್ಲಡ್ಕ ಶಾಖೆಗಳಲ್ಲಿ ಕೃಷಿಕರಿಗೆ ಉತ್ಪತ್ತಿ ಈಡಿನ ಸಾಲ ನೀಡಲಾಗುತ್ತಿದ್ದು ಸದಸ್ಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಅಪೇಕ್ಷೆ. ಸದಸ್ಯರ ಅನುಕೂಲತೆಗಾಗಿ ಸೇಫ್ ಡೆಪಾಸಿಟ್ ಲಾಕರ್, ನೆಫ್ಟ್, RTGS ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಸ್ಟ್ಯಾಂಪಿಂಗ್ ಬ್ಯಾಂಕಿನ ಪ್ರಧಾನ ಕಚೇರಿ ಮತ್ತು ಪುತ್ತೂರು ಶಾಖೆಯಲ್ಲಿ ದೊರೆಯುತ್ತದೆ. ಆಡಳಿತ ಮಂಡಳಿ. ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ಶ್ರೀಯುತರಾದ H. ಜಗನ್ನಾಥ್ ಸಾಲ್ಯಾನ್ ವಿಟ್ಲ ಇವರು ಅಧ್ಯಕ್ಷರಾಗಿಯೂ, ಶ್ರೀ ಮೋಹನ್ KS ಉರಿಮಜಲು ಇವರು ಉಪಾಧ್ಯಕ್ಷರಾಗಿಯೂ, ಶ್ರೀ M. ಹರೀಶ್ ನಾಯಕ್ ವಿಟ್ಲ, ಶ್ರೀ ಮನೋರಂಜನ್ KR ಕರೈ, ಶ್ರೀ ವಿಶ್ವನಾಥ M. ವೀರಕಂಬ, ಶ್ರೀ ಉದಯಕುಮಾರ್ ಆಲಂಗಾರು, ಶ್ರೀ ಬಾಲಕೃಷ್ಣ PS ಸಂಚಯಗಿರಿ BC ರೋಡ್, ಶ್ರೀ ಗೋವರ್ಧನ್ ಕುಮಾರ್ I. ವಿಟ್ಲ, ಶ್ರೀ K. ದಯಾನಂದ ಆಳ್ವ ಕಡಂಬು, ಶ್ರೀ D. ಸುಂದರ ಕನ್ಯಾನ, ಶ್ರೀ ದಿವಾಕರ ವಿಟ್ಲ, ಶ್ರೀಮತಿ ಜಯಂತಿ H. ರಾವ್, ಶ್ರೀಮತಿ ಶುಭಲಕ್ಷ್ಮಿ ವಿಟ್ಲ ಅವರುಗಳು ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಸಮಾಜಮುಖಿ ಸೇವೆಗಳು ಸಂಸ್ಥೆಗಳಿಗೆ, ಶಾಲಾ ಕಾಲೇಜು, ಅಂಗನವಾಡಿಗಳಿಗೆ, ಪ್ರಾರ್ಥನಾ ಮಂದಿರಗಳಿಗೆ ಸಾರ್ವಜನೋಪಕಾರ ನಿಧಿಯಿಂದ ರೂಪಾಯಿ 6,12,840 ಸಾರ್ವಜನಿಕವಾಗಿ ವಿನಿಯೋಗ ಮಾಡಲಾಗಿದೆ. ವರದಿ ವರ್ಷದ ಸಭೆ. ವರದಿ ವರ್ಷದಲ್ಲಿ ಬ್ಯಾಂಕಿನ 13 ಆಡಳಿತ ಮಂಡಳಿ ಸಭೆ ಹಾಗೂ 3 ಸಾಲ ಸಮಿತಿ ಸಭೆ ಮತ್ತು 1 ಮಹಾಸಭೆಯು ಜರುಗಿರುತ್ತದೆ. ಸಂಘಕ್ಕೆ ಪ್ರಶಸ್ತಿ. 2023-24ನೇ ಸಾಲಿನಲ್ಲಿ ಬ್ಯಾಂಕಿನ ವ್ಯವಹಾರದಲ್ಲಿ ಸರ್ವತೋಮುಖ ಸಾಧನೆಯನ್ನು ಗುರುತಿಸಿ ದಿನಾಂಕ 14/8/24ರಂದು ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇವರ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಸತತ 3ನೇ ಬಾರಿಗೆ ಸಾಧನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಮುಂದಿನ ವರ್ಷದ ಯೋಜನೆಗಳು. ಬ್ಯಾಂಕಿನ ಕನಿಷ್ಠ 10% ವೃದ್ಧಿಸುವವರೆಗೆ ಪ್ರಯತ್ನಿಸಲಾಗುವುದು. ಕಲ್ಲಡ್ಕದಲ್ಲಿರುವ ಬ್ಯಾಂಕಿನ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣದ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು, ನವೆಂಬರ್ ತಿಂಗಳಲ್ಲಿ ಕಟ್ಟಡದ ಲೋಕಾರ್ಪಣೆ ಕಾರ್ಯವನ್ನು ನೆರವೇರಿಸಿ ನಮ್ಮ ಕಲ್ಲಡ್ಕ ಶಾಖೆಯನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುವುದು. ವ್ಯವಹಾರವನ್ನು ವಿಸ್ತರಣೆಗೊಳಿಸಲು ಬ್ಯಾಂಕಿನ ಕಾರ್ಯವ್ಯಾಪ್ತಿಯ ಉಪ್ಪಿನಂಗಡಿಯಲ್ಲಿ ಹೊಸ ಶಾಖೆಯನ್ನು ತೆರೆಯುವರೆ ಸ್ಥಳ ಪರಿಶೀಲನೆ ನಡೆಸಲಾಗಿದ್ದು, ಶೀಘ್ರವೇ ಈ ಬಗ್ಗೆ ಸೂಕ್ತ ನಿರ್ಣಯಗಳನ್ನು ಕೈಗೊಳ್ಳಲಾಗುವುದು. ಕೃತಜ್ಞತೆಗಳು. ಬ್ಯಾಂಕಿನ ಪ್ರಗತಿಗೆ ಸರ್ವ ರೀತಿಯ ಸಹಕಾರ ಪ್ರೋತ್ಸಾಹ ನೀಡಿದ ಮಾನ್ಯ ಸದಸ್ಯರಿಗೆ, ಠೇವಣಾತಿದಾರರಿಗೆ, ಸಾಲಗಾರರಿಗೆ ಮತ್ತು ಇತರ ಗ್ರಾಹಕರಿಗೆ ಆಡಳಿತ ಮಂಡಳಿಯ ತುಂಬ ಹೃದಯದ ಕೃತಜ್ಞತೆಗಳು. ಬ್ಯಾಂಕಿನ ಎಲ್ಲ ರೀತಿಯ ವ್ಯವಹಾರಗಳಿಗೆ ಸಹಕಾರ ಸಂಘಗಳ ಉಪನಿಬಂಧಿಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರಿಂದ ನಮಗೆ ದೊರೆಯುತ್ತಿರುವ ಪೂರ್ಣ ಸಹಕಾರಕ್ಕೆ ನಮ್ಮ ಕೃತಜ್ಞತೆಗಳು. ಅಂತೆಯೇ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಂಗಳೂರು ಹಾಗೂ ಪುತ್ತೂರು, ಲೆಕ್ಕ ಪರಿಶೋಧನಾ ಇಲಾಖೆಯ ಉಪನಿರ್ದೇಶಕರು ಮಂಗಳೂರು ಮತ್ತು ಸಹಕಾರ ಅಭಿವೃದ್ಧಿ ಅಧಿಕಾರಿ ಬಂಟ್ವಾಳ ಇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಬ್ಯಾಂಕಿನ ಕಾನೂನು ಸಲಹೆಗಾರರಾದ ಶ್ರೀ ಪುಂಡಿಕಾಯಿ ನಾರಾಯಣ ಭಟ್, ಶ್ರೀ ಗೋಪಾಲಕೃಷ್ಣ ಭಟ್ ಎಂ, ಶ್ರೀ ವಿ ರವಿಶಂಕರ, ಶ್ರೀ ಶಿವಪ್ರಸಾದ್ ಇ, ಶ್ರೀ ಮಹೇಶ್ ಕಜೆ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಶ್ರೀ ಬಾಲಕೃಷ್ಣ ಶಾಸ್ತ್ರಿ, ಸ್ಥಿರಾಸ್ತಿ ಮೌಲ್ಯಮಾಪಕರಾದ ಶ್ರೀ ರಾಘವೇಂದ್ರ ಪೈ, ಶ್ರೀ ವಸಂತ ಭಟ್ಕೆ, ವಾಹನ ಮೌಲ್ಯಮಾಪಕರಾದ ಶ್ರೀ ಅಭಿಷೇಕ್ ಎಚ್.ಎಸ್., 2023-24ನೇ ಸಾಲಿನ ಲೆಕ್ಕ ಪರಿಶೋಧಕರಾದ ಶ್ರೀ ರಾಯಪ್ಪ ನಾಯ್ಕ್ ಆ್ಯಂಡ್ ಕಂಪನಿ ಮಂಗಳೂರು ಹಾಗೂ ಆದಾಯ ತೆರಿಗೆ ಲೆಕ್ಕ ಪರಿಶೋಧಕರಾದ ಶ್ರೀ ಚಂದ್ರಕಾಂತ್ ಶೆಣೈ ಮಂಗಳೂರು, ಆಂತರಿಕ ಲೆಕ್ಕ ಪರಿಶೋಧಕರಾದ ಶ್ರೀ ಶ್ರೀಕೃಷ್ಣ ಭಟ್ ಆ್ಯಂಡ್ ಕಂಪನಿ ಇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಬ್ಯಾಂಕಿಗೆ ಸಹಕಾರನ್ವಿತ ಕೃಷಿ ಇಲಾಖಾಧಿಕಾರಿಗಳಿಗೆ, ರೆವೆನ್ಯೂ ಇಲಾಖಾಧಿಕಾರಿಗಳಿಗೆ, ಬ್ಯಾಂಕೇತರ ವಿಭಾಗಕ್ಕೆ ಸೂಕ್ತ ಸಮಯದಲ್ಲಿ ಬೇಕಾದ ಸಾಮಗ್ರಿಗಳನ್ನಿತ್ತು ಸಹಕರಿಸಿದ ವಿತರಕರಿಗೆ ಮತ್ತು ಪಡಿತರ ಮಾರಾಟದಲ್ಲಿ ಸಹಕರಿಸಿದ ತಹಶೀಲ್ದಾರ್ ಬಂಟ್ವಾಳ ಹಾಗೂ ಇಲಾಖಾಧಿಕಾರಿಗಳಿಗೆ ನಮ್ಮ ಕೃತಜ್ಞತೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಮತ್ತು ಇದರ ಶಾಖೆಗಳು, ಕೆನರಾ ಬ್ಯಾಂಕ್ ವಿಟ್ಲ, ಕನ್ಯಾನ ಮತ್ತು ಬಿಸಿ ರೋಡ್ ಶಾಖೆಗಳು, ಕರ್ನಾಟಕ ಬ್ಯಾಂಕ್ ವಿಟ್ಲ ಶಾಖೆ ಹಾಗೂ ಯೂನಿಯನ್ ಬ್ಯಾಂಕ್ ವಿಟ್ಲ ಇದರ ಅಧಿಕಾರಿ ವರ್ಗ ಹಾಗೂ ನೌಕರ ವರ್ಗ ಇವರಿಗೆ ತಮ್ಮ ಕೃತಜ್ಞತೆಗಳು. ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಇದರ ಅಧಿಕಾರಿ ವರ್ಗ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಮಹಾಮಂಡಳ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಹಾಗೂ ರಬ್ಬರ್ ಬೆಳೆಗಾರರ ಸಹಕಾರ ಸಂಘ ಉಜಿರೆ ಇದರ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಇವರಿಗೆ ನಮ್ಮ ಕೃತಜ್ಞತೆಗಳು. ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮವಹಿಸುತ್ತಿರುವ ನಮ್ಮ ಎಲ್ಲ ಸಿಬ್ಬಂದಿಯವರಿಗೂ, ಆಡಳಿತ ಮಂಡಳಿಯ ಸದಸ್ಯರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. 4ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಮಂಜೂರು ಮಾಡುವುದು. ಇದರಲ್ಲಿ ಪುಟ ನಂಬರ್ 11ರಲ್ಲಿ ಒಂದು 2 ಮಿಸ್ಟೇಕ್ಸ್ ಉಂಟು ಸರ್. ಹನ್ನೆರಡು, 13, 14, 15 ಪ್ರಶ್ನೆಗಳಿದ್ದಲ್ಲಿ ಒಪ್ಪಿಗೆಯನ್ನು ನಿರೀಕ್ಷಿಸುತ್ತಾ ಕಾರ್ಯಸೂಚಿ 7ಕ್ಕೆ ಮುಂದುವರಿತು. ಪೇಜ್ 2,97,28,802ಗಳನ್ನು ಈ ಕೆಳಗಿನಂತೆ ವಿಂಗಡಿಸುವರೆ ಆಡಳಿತ ಮಂಡಳಿ ನಿರ್ಣಯಿಸಿದ್ದು ಸದಸ್ಯರ ಒಪ್ಪಿಗೆಯನ್ನು ನಿರೀಕ್ಷಿಸುತ್ತಿದೆ. 74,32,002 ರೂಪಾಯಿ ಸಹಕಾರ ಶಿಕ್ಷಣ ನಿಧಿಗೆ 2% ಕಾಯ್ದಿಟ್ಟ ನಿಧಿ ಕಳೆದು 4,45,920. ಸಿಬ್ಬಂದಿಯವರಿಗೆ ಬೋನಸ್ಸು 2 ತಿಂಗಳ ವೇತನ 26,30,993. ಕಟ್ಟಡ ನಿಧಿಗೆ 10%, 29,72,801. ಸಿಬ್ಬಂದಿ ಸಹಾಯ ನಿಧಿಗೆ 10% ಉಳಿದುದರಲ್ಲಿ
16,24,629. ವ್ಯಾಪಾರ ಏರಿಳಿತ ನಿಧಿಗೆ 5%, ಉಳಿದುದರಲ್ಲಿ 7,31,083. ಸಾರ್ವಜನೋಪಕಾರ ನಿಧಿಗೆ 7.50%, ಉಳಿದುದರಲ್ಲಿ 10,41,794. ಸದಸ್ಯರ ಕಲ್ಯಾಣ ನಿಧಿಗೆ 10%, ಉಳಿದುದರಲ್ಲಿ 12,84,879. ಡಿವಿಡೆಂಡ್ ಸಮೀಕರಣ ನಿಧಿಗೆ 12 ಲಕ್ಷ, ವಿಶೇಷ ನಿಧಿಗೆ 45,60,000. ಮಹಾಸಭೆಯ ಸ್ಮರಣಿಕೆ ನಿಧಿಗೆ 5 ಲಕ್ಷ, ಜಾಹೀರಾತು ನಿಧಿಗೆ 2,50,000. ಸದಸ್ಯರಿಗೆ ಪಾಲು ಬಂಡವಾಳದ ಮೇಲೆ ಡಿವಿಡೆಂಡು 20%, 48,99,624. ಗಣಕಯಂತ್ರ ಹಾಗೂ ತಂತ್ರಾಂಶ ಅಭಿವೃದ್ಧಿ ನಿಧಿ 1.5 ಲಕ್ಷ. ಉಳಿಕೆ ಮೀಸಲು ನಿಧಿಗೆ 4,283 ರೂಪಾಯಿ 2 ಪೈಸೆ. ಒಟ್ಟು 2,97,28,008.02. ಈ ರೀತಿ ಲಾಭವನ್ನು ವಿಂಗಡಣೆ ಮಾಡುವರೆ ತೀರ್ಮಾನಿಸಿದ್ದು, ಪ್ರಸ್ತುತ ಅಧ್ಯಕ್ಷರು ಸ್ವಾಗತ ಭಾಷಣದಲ್ಲಿ ಆಡಳಿತ ಮಂಡಳಿಯವರೊಂದಿಗೆ ಚರ್ಚಿಸಿ 70ನೇ ವರ್ಷಕ್ಕೆ ಬ್ಯಾಂಕ್ ಪಾದಾರ್ಪಣೆ ಮಾಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಡಿವಿಡೆಂಡನ್ನು 2% ಏರಿಕೆ ಮಾಡುವರೆ ತೀರ್ಮಾನಿಸಿದ್ದು, 22% ನೀಡುವುದಾಗಿ ಘೋಷಿಸಿದ್ದು ನಿಮ್ಮೆಲ್ಲರ ಒಪ್ಪಿಗೆಯನ್ನು ನಿರೀಕ್ಷಿಸುತ್ತಿದ್ದೇವೆ. ಅದಕ್ಕೆ ಮುರಳಿನ ವಿಶೇಷ ನಿಧಿ 2023-24ನೇ ವರ್ಷದಲ್ಲಿ ಆಯವ್ಯಯಕ್ಕಿಂತ ಜಾಸ್ತಿ ಖರ್ಚಾದ ವೆಚ್ಚವನ್ನು ಮಂಜೂರು ಮಾಡುವ ಕುರಿತು ಕ್ರಮ ಸಂಖ್ಯೆ 1, ಠೇವಣಿ ಹಾಗೂ ಶಾಖೆಗಳ ಮೇಲಣ ಬಡ್ಡಿ 23-24ರ ಮುಂಗಡ ಪತ್ರದಲ್ಲಿ ಮಂಜೂರಾದ ಮೊತ್ತ 9,50,00,000. 23-24ರಲ್ಲಿ ನಿಜವಾದ ಖರ್ಚು 10,53,04,805.27. ಹೆಚ್ಚುವರಿ ಖರ್ಚು 1,03,04,805.27. ಸಿಬ್ಬಂದಿ ಖರ್ಚು 1,98,00,000. 2023-24ರಲ್ಲಿ ನಿಜವಾದ ಖರ್ಚು 2,09,78,410.14. ಹೆಚ್ಚುವರಿ ಖರ್ಚು 11,78,410.14. ವಿದ್ಯುತ್ ಶುಲ್ಕ 1,25,000. 23-24ರಲ್ಲಿ ನಿಜವಾದ ಖರ್ಚು 1,37,378. ಹೆಚ್ಚುವರಿ ಖರ್ಚು 12,378. ಕೆಟ್ಟ ಸಾಲಗಳಿಗೆ ಕಾದಿರಿಸಿದ್ದು 40 ಲಕ್ಷ. ನಿಜವಾದ ಖರ್ಚು 55,74,395. ಹೆಚ್ಚುವರಿ ಖರ್ಚು 15,74,395. ಕಾರ್ಯಸೂಚಿ 9, 2024-25ನೇ ವರ್ಷದ ಅಂದಾಜು ಆಯವ್ಯಯ ಪಟ್ಟಿಯ ಮಂಜೂರಾತಿ. ಜಮೆ ಸಾಲಗಳ ವಿನಿಯೋಗಗಳ ಶಾಖೆಗಳ ಮೇಲಣ ಬಡ್ಡಿ 2023-24ರಲ್ಲಿ ಜಮೆ, ಅದರಲ್ಲಿ 1 ನಂಬರು ಮಾರ್ಜಿನ್ನ ಮೇಲೆ ಬಿದ್ದಿದೆ ಸರ್, ಅದು 6 ಕೋಟಿಯಾಗಿ ಕಾಣ್ತದೆ. 16,64,49,523.30. 24-25ರ ಅಂದಾಜು 18,09,00,000. ಕಮಿಷನು 1,25,420.48. 23-24ರ ಜಮೆ. 24-25ರ ಅಂದಾಜು 1,60,000. ಪ್ರವೇಶ ಹಾಸಲು 38,498. 24-25ರ ಅಂದಾಜು 40,000. ವ್ಯಾಪಾರದಿಂದ 24,41,147.12. 24-25ರ ಅಂದಾಜು 26 ಲಕ್ಷ. ಇತರ ಮೂಲಗಳಿಂದ 45,53,475.48. 24-25ರ ಅಂದಾಜು 49 ಲಕ್ಷ. ಖರ್ಚು ಠೇವಣಿ ಹಾಗೂ ಶಾಖೆಗಳ ಮೇಲಣ ಬಡ್ಡಿ 23-24ರಲ್ಲಿ 10,53,04,805.27. 2024-25ರ ಅಂದಾಜು 11 ಕೋಟಿ. ಸಿಬ್ಬಂದಿ ಖರ್ಚು 2,09,78,410.14. 24-25ರ ಅಂದಾಜು 2,30,00,000. ಕಮಿಷನ್ 34,93,842. 24-25ರ ಅಂದಾಜು 36 ಲಕ್ಷ. ಪ್ರಯಾಣ ಭತ್ಯೆ 24,354. 24-25ರ ಅಂದಾಜು 50,000. ಕಾನೂನು ಶುಲ್ಕ 53,000. 1.5 ಲಕ್ಷ. ಪ್ರಿಂಟಿಂಗ್ ಮತ್ತು ಸ್ಟೇಷನರಿ 2,89,983.96. 3 ಲಕ್ಷ. ಟಪಾಲು 51,578. 80,000. ಮಹಾಸಭೆ ಖರ್ಚು 5,29,097.66.
6,50,000. ವಿಮಾ ಶುಲ್ಕ 2,97,844, 3,50,000. ವಿದ್ಯುತ್ ಶುಲ್ಕ 1,37,378, 2,00,000. ಆಡಿಟ್ ಫೀಸ್ 2,50,000, 2,50,000. ದೂರವಾಣಿ 1,31,616.34, 1,70,000. ಸಾದಿಲ್ವಾರು 53,30,101.50, 75,00,000. ಕಟ್ಟಡ ಬಾಡಿಗೆ 2,45,091, 2,50,000. ಜಾಹೀರಾತು 2,14,560.72, 1,50,000. ಕೆಟ್ಟ ಸಾಲಗಳಿಗೆ ಕಾದಿರಿಸಿದ್ದು 55,74,395, 60,00,000. ಸವಕಳಿ ನಿಧಿಗೆ ಕಾದಿರಿಸಿದ್ದು 9,73,998.77, 25,00,000. ಚುನಾವಣೆ ಖರ್ಚು 9,00,000. ಲಾಭ 2,97,28,008.02, 3,25,00,000. ಒಟ್ಟು 17,36,864.38, 18,36,00,000. ಎರಡು 2023-24ನೇ ಸಾಲಿಗೆ ಬ್ಯಾಂಕಿನ ಲೆಕ್ಕ ಪರಿಶೋಧನೆಗೆ ಲೆಕ್ಕ ಪರಿಶೋಧಕರನ್ನು ನೇಮಿಸುವ ಕುರಿತು 2 ಅರ್ಜಿಗಳು ಬಂದಿದೆ. ಅರವಿಂದ ಕೃಷ್ಣ ಮತ್ತು ರಾಮ್ ಭಟ್. ಅದರಲ್ಲಿ ಆಡಳಿತ ಮಂಡಳಿಯು ಅರವಿಂದ ಕೃಷ್ಣ BCom FCA DICA ಚಾರ್ಟರ್ಡ್ ಅಕೌಂಟೆಂಟ್ ಪುತ್ತೂರು ಇವರನ್ನು ನೇಮಕ ಮಾಡೋದು ಅಂತೇಳಿ ಮಹಾಸಭೆಗೆ ಮಂಜೂರಾತಿಗೆ ಶಿಫಾರಸು ಮಾಡಿರ್ತದೆ. ನಿಮ್ಮೆಲ್ಲರ ಒಪ್ಪಿಗೆಯನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ನೆಕ್ಸ್ಟ್ ಕಾರ್ಯಸೂಚಿ 11 ಅಧ್ಯಕ್ಷರ ಅನುಮತಿ ಮೇರೆಗೆ ಇತರ ವಿಷಯಗಳು. ಬೇರೆ ಪ್ರಶ್ನೆಗಳಿಲ್ಲದಿದ್ದಲ್ಲಿ ಕಾರ್ಯಸೂಚಿ 12. ಧನ್ಯವಾದ. ಯಾವುದಾದರೂ ಸಲಹೆಗಳು ಇಲ್ಲದಿದ್ದಲ್ಲಿ ಶ್ರೀ ಉಳ್ಳಾಳ್ತಿ ಪಂಚಲಿಂಗೇಶ್ವರ ದೇವರ ಸ್ಮರಣೆ ಮಾಡುತ್ತಾ 69 ವರ್ಷಗಳ ದೀರ್ಘಾವಧಿಯ ವೈಶಿಷ್ಟ್ಯಪೂರ್ಣ ಹೊಂದಿರತಕ್ಕಂಥ ಗ್ರಾಮೀಣ ಬ್ಯಾಂಕಿನ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಕಳೆದ 10 ವರ್ಷಗಳಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಶ್ರೀಯುತ ಸಾಲಿಯಾನ್ರವರು ಅಧ್ಯಕ್ಷ ಅವಧಿ ಮತ್ತು ಉಪಾಧ್ಯಕ್ಷ ಅವಧಿಯಲ್ಲಿ ಹಲವಾರು ಬ್ಯಾಂಕಿನ ವ್ಯವಸ್ಥೆಗಳಿಗೆ ಒಳ್ಳೆ ರೀತಿಯ ಅಡಿಪಾಯ ಹಾಕಿಟ್ಟವರು. ಹಾಗೆ ನಮಗೂ ಮಾರ್ಗದರ್ಶಕರು, ಇಡೀ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬ್ಯಾಂಕಿನ ಸರ್ವೋಮುಖ ಅಭಿವೃದ್ಧಿಗೆ ಸಹಕರಿಸಿದವರು. ಅವರು ಶೈಕ್ಷಣಿಕ ಕ್ಷೇತ್ರ ಬಿಟ್ಟು ರಾಜಕೀಯ ಮತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ದುಡಿದವರು, ಎಲ್ರಿಗೂ ಚಿರಪರಿತರು. ಅವರ ಶುದ್ಧಕರಣದ ಪ್ರಾಮಾಣಿಕತ ಸೇವೆ ನಾವು ಇವತ್ತಿಗೂ ಕೊಂಡಾಡುವಂಥ ವಿಚಾರವಾಗಿದೆ. ಬ್ಯಾಂಕಿನ ಎಲ್ಲ ನಮ್ಮ ನಿರ್ದೇಶಕರ ಒಳಗೊಂಡಂತೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ, ಹಿತಚಿಂತಕರಾಗಿ ಈ 2020ರಿಂದ ಈ 24ನೇ ಇಸವಿಯವರೆಗೂ ಬ್ಯಾಂಕಿನ ಎಲ್ಲ ವ್ಯವಸ್ಥೆಗಳಿಗೆ ಅಡಿಪಾಯ ಹಾಕಿದ್ದವರು. ಹಾಗೆ ಈ ಬ್ಯಾಂಕಿನ ಎಲ್ಲ ವ್ಯವಸ್ಥೆಗಳಿಗೆ ಈ ರೀತಿಯ ಬೆಳವಣಿಗೆಗೆ ಸಹಕರಿಸಿದ ಇನ್ನೊಂದು ವಿಭಾಗ ಅಂದರೆ ಸಿಬ್ಬಂದಿಗಳು. ಇವರ ಅವಿರತ ಶ್ರಮ ಅದು ಮೆಚ್ಚುವಂಥದ್ದು. 24x7 ಇಡೀ ಬ್ಯಾಂಕಿನ ವ್ಯವಸ್ಥೆಗೆ ಅವರ ಸಮಯವನ್ನು ಕೊಟ್ಟು ಬ್ಯಾಂಕಿನ ಈ ಬೆಳವಣಿಗೆಗೆ ಸಹಕಾರ ನೀಡಿದವರು. ಹಾಗೆ ಎಲ್ಲ ನಿರ್ದೇಶಕ ಮಿತ್ರರು, ಪ್ರತಿ ಆಡಳಿತ ಮಂಡಳಿಯಲ್ಲಿ
ಎಲ್ಲ ಸಭೆಗಳಿಗೆ ಹಾಜರಾತಿ ಕೊಟ್ಟು ಬ್ಯಾಂಕಿನ ಎಲ್ಲ ವ್ಯವಸ್ಥೆಗಳಿಗೆ ಹೆಗಲು ಕೊಟ್ಟು ಸಹಕರಿಸಿದ ನಿರ್ದೇಶಕ ಮಿತ್ರರು, ಇನ್ನೂ ಈಗಾಗಲೇ ಸಹಕಾರಿ ಪತ್ತಿನ ಅಧ್ಯಕ್ಷರಿದ್ದಾರೆ, ನಿವೃತ್ತ ಸೈನಿಕರಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದಂಥ ವ್ಯಕ್ತಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾವು ಗಮನಿಸಿದ್ದೇವೆ. ಬ್ಯಾಂಕಿನ ಎಲ್ಲ ಮುಂದಿನ ವ್ಯವಸ್ಥೆಗಳಿಗೆ ಹಿತವಚನ ಕೊಟ್ಟಂಥ ಹಲವಾರು ಹಿರಿಯ ಕಿರಿಯ ಸದಸ್ಯ ಮಿತ್ರರು, ಹಾಗೆ ಇಡೀ ಬ್ಯಾಂಕಿನ ವ್ಯವಸ್ಥೆಗೆ ಕಾನೂನಿನ ಮೂಲಕ ಬ್ಯಾಂಕಿಗೆ ಸಲಹೆಯನ್ನು ಕೊಡುವಂಥ ಹಿರಿಯರಾದ ಪುಂಡಿಕಾಯಿ ನಾರಾಯಣ ಭಟ್ರು ಕೂಡ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ನಾವು ಗಮನಿಸಿದ್ದೇವೆ. ಹಾಗೆ ಸ್ಥಿರಾಸ್ತಿಗೆ ಮೌಲ್ಯಮಾಪಕರು, ಹಾಗೆ ವಾಹನಗಳ ಮೌಲ್ಯಮಾಪಕರು, ನಿವೃತ್ತ ನಿರ್ದೇಶಕ ಮಿತ್ರರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ ಬಂಧುಗಳೇ. ಈ ಎಲ್ಲ ವ್ಯವಸ್ಥೆಗಳನ್ನು ಒಂದು 10-20 ನಿಮಿಷಗಳಲ್ಲಿ ಮಾಧ್ಯಮನ ಮುಖೇನ ಇಡೀ ಸಮಾಜಕ್ಕೆ ಬಿತ್ತರಿಸುವಂಥ ಕೆಲಸ ಮಾಡುವ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು. ನಾವು ಬ್ಯಾಂಕಿನಲ್ಲಿ ಏನೋ ಪತ್ರಿಕಾಗೋಷ್ಠಿ ಮಾಡಿ ಕೆಳಗೆ ಇಳಿಬೇಕಾದ್ರೆ ಸಮಾಜಕ್ಕೆ ತಲುಪಿಸುವಂಥ ವ್ಯವಸ್ಥೆ ಮಾಡುವಂಥ ದೃಶ್ಯ ಮಾಧ್ಯಮದವರು, ಅವರ ಉಪಸ್ಥಿತಿ, ಅವರ ಸೇವೆಯನ್ನು ಕೂಡ ನಾವು ಗಮನಿಸಿದ್ದೇವೆ ಬಂಧುಗಳೇ. ಹಾಗೆ ಸಭೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಹಲವಾರು ವ್ಯಕ್ತಿಗಳು ನಮಗೆ ಸಹಕಾರ ನೀಡಿರ್ಬೋದು. ಅಂಥವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಇವತ್ತಿನ ಊಟದ ವ್ಯವಸ್ಥೆಯನ್ನು ಕುಂಟಿನಿ ಕ್ಯಾಟ್ರಿಂಗ್ ಉಪ್ಪಿನಂಗಡಿಯವರು ಮಾಡಿದ್ದಾರೆ. ಹಾಗೆ ಈ ಎಲ್ಲ ಮಾನ್ಯರನ್ನು ನಿಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಸ್ಮರಿಸುತ್ತಾ, ಬಂದಂಥ ಎಲ್ಲ ವ್ಯಕ್ತಿಗಳಿಗೂ ಎಲ್ಲ ಭಾಜನರಿಗೂ ನಮ್ಮ ವಿಠಲ ಗ್ರಾಮೀಣ ಬ್ಯಾಂಕಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮಕ್ಕೆ ಕೊನೆಗೊಳಿಸ್ತೇನೆ. ಜೈ ಸಹಕಾರ.